तस्वीरों को आप देखिए, कितनी ताकतवर ये तस्वीर। ವಿದ್ಯಾರ್ಥಿಗಳೇ ದೇಶದ ಭವಿಷ್ಯ ಅಂತ ಹೇಳ್ತಾರೆ. ಆದರೆ ಆ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟರೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋ ಲೀಕಾಸೂರರ ಆಟ ಕೊನೆಗೂ ದೇಶದ ಒಬ್ಬ ಪ್ರಭಾವಿ ಸಚಿವರ ಕುರ್ಚಿಯನ್ನೇ ನುಂಗಿ ಹಾಕಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಶುರುವಾದ ಕಿಚ್ಚು ಇಡೀ ಭಾರತವನ್ನೇ ಆವರಿಸಿದ್ದು ಹೇಗೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಯಾರೂ ಊಹಿಸಿರಲಿಲ್ಲ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ ಮಾಡ್ತಿದ್ದ ಹುಡುಗರು ಇತಿಹಾಸ ಸೃಷ್ಟಿಸ್ತಾರೆ ಅಂತ. ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಅಲಿಯಾಸ್ CJP ಅಭಿಜಿತ್ ದೀಪ್ಕೆ ಅನ್ನೋ ಯುವಕ ಆರಂಭಿಸಿದ ಈ ಡಿಜಿಟಲ್ ಚಳವಳಿ ಕೇವಲ ಒಂದೇ ವಾರದಲ್ಲಿ 2 ಕೋಟಿಗೂ ಹೆಚ್ಚು ಫಾಲೋವರ್ಸ್ಗಳನ್ನು ಸಂಪಾದಿಸಿತ್ತು. ನಾವು ಸೋಮಾರಿಗಳಲ್ಲ, ನಮ್ಮ ಭವಿಷ್ಯಕ್ಕಾಗಿ ಹೋರಾಡೋ ಸಿಂಹಗಳು ಅಂತ ತೋರಿಸಿಕೊಟ್ಟ ಈ ಜಂಜಿ ಹುಡುಗರು 50 ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ನಡೆಸಿದ ಧರಣಿಗೆ ಕೇಂದ್ರ ಸರ್ಕಾರ ಕೊನೆಗೂ ತಲೆ ಬಾಗಲೇಬೇಕಾಯಿತು. ಈ ಹೋರಾಟ ಬರೀ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿರಲಿಲ್ಲ. ದಕ್ಷಿಣ ಭಾರತದ ಘಟಾನುಘಟಿ ನಟರು ಈ ಮಕ್ಕಳ ಪರವಾಗಿ ನಿಂತರು. ಪ್ರಕಾಶ್ ರೈ, ಕಿಶೋರ್, ರಮ್ಯಾ, ನಟ ಸೂರ್ಯ ಮತ್ತು ಜ್ಯೋತಿಕಾ ಜೋಡಿ, ಮಮ್ಮುಟ್ಟಿ, ದುಲ್ಕರ್ ಸಲ್ಮಾನ್, ಹೀಗೆ ಸಾಲು ಸಾಲು ಸ್ಟಾರ್ಗಳು ವಿದ್ಯಾರ್ಥಿಗಳ ಮೇಲಿನ ಲಾಠಿ ಪ್ರಹಾರವನ್ನು ಖಂಡಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಗುಡುಗಿದ್ದರು. ಸಿನಿಮಾ ಟ್ರೇಲರ್ಗಳನ್ನೇ ಮುಂದೂಡಿ ಸೂರ್ಯ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು ವಿಶೇಷವಾಗಿತ್ತು. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಕೇಳಿ. ಇವತ್ತು ರಾಜೀನಾಮೆ ನೀಡಿರುವ ಧರ್ಮೇಂದ್ರ ಪ್ರಧಾನ್ ಸರಿಯಾಗಿ 30 ವರ್ಷಗಳ ಹಿಂದೆ ಅಂದರೆ 1996ರಲ್ಲಿ ABVP ನಾಯಕನಾಗಿ ಪೇಪರ್ ಲೀಕ್ ವಿರುದ್ಧವೇ ಹೋರಾಡಿ ಪೊಲೀಸರಿಂದ ಪೆಟ್ಟು ತಿಂದಿದ್ದರು. ಅವತ್ತು ಪೇಪರ್ ಲೀಕ್ ವಿರುದ್ಧ ಬೀದಿಗಿಳಿದಿದ್ದ ಯುವಕ ಇವತ್ತು ಅದೇ ಪೇಪರ್ ಲೀಕ್ನ ನೈತಿಕ ಹೊಣೆ ಹೊತ್ತು ಸಚಿವ ಸ್ಥಾನಕ್ಕೆ ವಿದಾಯ ಹೇಳಿದ್ದಾರೆ. ನನ್ನ ದೇಶದ ವಿದ್ಯಾರ್ಥಿಗಳ ಭವಿಷ್ಯ ಕಾನೂನು ಸಂಕಟದಲ್ಲಿ ಸಿಲುಕಬಾರದು ಅನ್ನೋ ಭಾವುಕ ಮಾತುಗಳೊಂದಿಗೆ ಪ್ರಧಾನ್ ಸಚಿವ ಪಟ್ಟ ತ್ಯಜಿಸಿದ್ದಾರೆ. ರಾಹುಲ್ ಗಾಂಧಿಯವರಿಂದ ಹಿಡಿದು ಕೇಜ್ರಿವಾಲ್ವರೆಗೆ ಎಲ್ಲರೂ ಇದನ್ನು ಪ್ರಜಾಪ್ರಭುತ್ವದ ಗೆಲುವು ಅಂತ ಕರೆದಿದ್ದಾರೆ. 50 ದಿನಗಳ ಹೋರಾಟ ಸಫಲವಾಗಿದೆ. ಜಿರಲೆ ಪಡೆಯ ಘರ್ಜನೆಗೆ ಸರ್ಕಾರ ಮಣಿದಿದೆ. ಆದರೆ ಪ್ರಶ್ನೆ ಹಾಗೆಯೇ ಇದೆ, ಮುಂದೆ ಪೇಪರ್ ಲೀಕ್ ಆಗಲ್ಲ ಅನ್ನೋ ಗ್ಯಾರಂಟಿ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ.